ಎಲ್ಲರಿಗೂ ನಮಸ್ಕಾರಗಳು. ಪ್ರಚಲಿತ ಘಟನೆಗಳ ತರಗತಿಗೆ ಸ್ವಾಗತ. ಮೊದಲೇದು ಉಪ್ಪು ತೆಗೆಯುವ ತಂತ್ರಜ್ಞಾನ, ಡಿಸ್ಯಾಲಿನೈಸೇಷನ್ ಟೆಕ್ನಾಲಜಿ. ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯು ಹೆಚ್ಚಿನ ಒತ್ತಡದ ಸಮುದ್ರ ನೀರಿನ ಲವಣೀಕರಣಕ್ಕಾಗಿ ಸ್ಥಳೀಯ ಅಧಿಕ ಒತ್ತಡದ ನ್ಯಾನೋಪೋರಸ್ ಬಹುಪದರದ ಪಾಲಿಮೆರಿಕ್ ಮೆಂಬ್ರೇನ್, ಹೈ ಪ್ರೆಷರ್ ನ್ಯಾನೋಪೋರಸ್ ಮಲ್ಟಿಲೇಯರ್ಡ್ ಪಾಲಿಮೆರಿಕ್ ಮೆಂಬ್ರೇನ್ ಅನ್ನು ಯಶಸ್ವಿಯಾಗಿ ಅಭಿವೃದ್ಧಿಪಡಿಸಿದೆ. ಈ ಯೋಜನೆಯನ್ನು ಕಾನ್ಪುರದ ಡಿಫೆನ್ಸ್ ಮಟೀರಿಯಲ್ ಸ್ಟೋರ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ಆತ್ಮನಿರ್ಭರ್ ಭಾರತದ ಉಪಕ್ರಮದ ಅಡಿಯಲ್ಲಿ ಕಾರ್ಯಗತಗೊಳಿಸಿದೆ. ಭಾರತೀಯ ಕರಾವಳಿ ರಕ್ಷಣಾ ಪಡೆಯ ಕಾರ್ಯಾಚರಣೆಯ ಅಗತ್ಯಗಳನ್ನು ಪೂರೈಸಲು, ವಿಶೇಷವಾಗಿ ಉಪ್ಪು ನೀರಿನಲ್ಲಿ ಕ್ಲೋರೈಡ್ ಅಯಾನು ಪ್ರೇರಿತ ಅಸ್ಥಿರತೆಯನ್ನು ತಡೆದುಕೊಳ್ಳಲು ಈ ಪೊರೆಯನ್ನು ವಿನ್ಯಾಸಗೊಳಿಸಲಾಗಿದೆ. ಈ ತಂತ್ರಜ್ಞಾನವನ್ನು ಕರಾವಳಿ ರಕ್ಷಣಾ ಪಡೆಗಳ ಆಫ್ಶೋರ್ ಪೆಟ್ರೋಲ್ ಹಡಗುಗಳಲ್ಲಿ ಬಳಸಲು ಉದ್ದೇಶಿಸಲಾಗಿದೆ. ಇದು ಸ್ವಾವಲಂಬಿ ಆನ್ಬೋರ್ಡ್ ಸಿಹಿನೀರಿನ ಸಾಮರ್ಥ್ಯವನ್ನು ಒದಗಿಸುತ್ತದೆ. ಸಮುದ್ರ ನೀರು ಅಥವಾ ಉಪ್ಪು ನೀರಿನಿಂದ ಲವಣಗಳು ಮತ್ತು ಖನಿಜಗಳನ್ನು ತೆಗೆದು ಕುಡಿಯಲು ಅಥವಾ ಕೃಷಿಗೆ ಸಿಹಿ ನೀರನ್ನು ಉತ್ಪಾದಿಸುವ ಪ್ರಕ್ರಿಯೆಯನ್ನು ಉಪ್ಪು ತೆಗೆಯುವಿಕೆ ಎನ್ನುವರು. ರಿವರ್ಸ್ ಆಸ್ಮೋಸಿಸ್, ಮಲ್ಟಿಸ್ಟೇಜ್ ಫ್ಲಾಶ್, ಎಲೆಕ್ಟ್ರೋಡಯಾಲಿಸಿಸ್, ಉಷ್ಣ ಉಪ್ಪು ತೆಗೆಯುವಿಕೆ ಇವು ಉಪ್ಪು ತೆಗೆಯುವ ಪ್ರಮುಖ ವಿಧಾನಗಳಾಗಿವೆ. ಜಿಯೋಟ್ಯೂಬಿಂಗ್ ತಂತ್ರಜ್ಞಾನ, ಜಿಯೋಟ್ಯೂಬಿಂಗ್ ಟೆಕ್ನಾಲಜಿ. ಕೇರಳದ ಪುಂತೂರಾ ಕರಾವಳಿ ಪ್ರದೇಶದಲ್ಲಿ ಜಿಯೋಟ್ಯೂಬ್ ತಂತ್ರಜ್ಞಾನವನ್ನು ಬಳಸಿಕೊಂಡು ಕಡಲಾಚೆಯ ಬ್ರೇಕ್ ವಾಟರ್ ವ್ಯವಸ್ಥೆಯ ವಿಜ್ಞಾನಿಗಳು ಮತ್ತು ತಜ್ಞರು ನಡೆಸಿದ ಅಧ್ಯಯನವು ಕಡಲಾಚೆಯ ಬ್ರೇಕ್ ವಾಟರ್ ಪ್ರದೇಶದ ಹಿಂದಿನ ಕರಾವಳಿ ಭೂದೃಶ್ಯದಲ್ಲಿ ಗಮನಾರ್ಹ ರೂಪಾಂತರಗಳನ್ನು ನೀಡಿತು ಎಂದು ಕಂಡುಹಿಡಿದಿದೆ. ಜಿಯೋಟ್ಯೂಬ್ ಚೀಲಗಳನ್ನು ಸಾಮಾನ್ಯವಾಗಿ ಹೆಚ್ಚಿನ ಶಕ್ತಿ ಹೊಂದಿರುವ ಪಾಲಿಯೆಸ್ಟರ್ ಅಥವಾ ಪಾಲಿಪ್ರೊಪಿಲಿನ್ ವಸ್ತುಗಳಿಂದ ತಯಾರಿಸಲಾಗುತ್ತದೆ. ಅತ್ಯುತ್ತಮ ಬಾಳಿಕೆಯನ್ನು ಹೊಂದಿರುತ್ತದೆ ಮತ್ತು ಹೆಚ್ಚಿನ ಒತ್ತಡವನ್ನು ತಡೆದುಕೊಳ್ಳಬಲ್ಲವು. ಜಿಯೋಟ್ಯೂಬ್ ಬ್ಯಾಗ್ ವಸ್ತುಗಳು ಉತ್ತಮ ನೀರಿನ ಪ್ರವೇಶ ಸಾಧ್ಯತೆಯನ್ನು ಹೊಂದಿರುತ್ತವೆ ಮತ್ತು ನೀರಿನಲ್ಲಿರುವ ಹುಳು ಮತ್ತು ಕಲ್ಮಶಗಳನ್ನು ಪರಿಣಾಮಕಾರಿಯಾಗಿ ಫಿಲ್ಟರ್ ಮಾಡುತ್ತವೆ. ಅವು ಹುಳು ಸಂಸ್ಕರಣೆ ಮತ್ತು ನೀರಿನ ಶುದ್ಧೀಕರಣಕ್ಕೆ ಸೂಕ್ತವಾಗಿವೆ. ಸಾಂಪ್ರದಾಯಿಕ ಕಾಂಕ್ರೀಟ್ ಅಥವಾ ಉಕ್ಕಿನ ರಚನೆಗಳಿಗೆ ಹೋಲಿಸಿದರೆ ಟ್ಯೂಬ್ ಬ್ಯಾಗ್ಗಳು ಕಡಿಮೆ ವೆಚ್ಚ, ಕಡಿಮೆ ನಿರ್ವಹಣಾ ವೆಚ್ಚ ಮತ್ತು ಹೆಚ್ಚಿನ ಒಟ್ಟಾರೆ ಆರ್ಥಿಕ ಪ್ರಯೋಜನಗಳನ್ನು ಹೊಂದಿವೆ. ಅಣೆಕಟ್ಟುಗಳು ಮತ್ತು ಪ್ರವಾಹ ಗೋಡೆಗಳನ್ನು ಬಲಪಡಿಸಲು ಜಿಯೋಟೆಕ್ಸ್ಟೈಲ್ ಟ್ಯೂಬ್ಗಳನ್ನು ಬಳಕೆ ಮಾಡುತ್ತಾರೆ. ವಿಶೇಷವಾಗಿ ಪ್ರವಾಹದ ಸಮಯದಲ್ಲಿ ಹೆಚ್ಚುವರಿ ಸ್ಥಿರತೆ ಮತ್ತು ರಕ್ಷಣೆಯನ್ನು ಒದಗಿಸುತ್ತದೆ. ಕರಾವಳಿಗಳು ಜಿಯೋಟ್ಯೂಬ್ ಸಮುದ್ರ ಗೋಡೆಗಳು ಮತ್ತು ಬ್ರೇಕ್ ವಾಟರ್ಗಳ ನಿರ್ಮಾಣಕ್ಕೆ ಸೂಕ್ತವಾಗಿದೆ. ಅಲೆಗಳ ಸವೆತವನ್ನು ತಡೆಯಲು ಮತ್ತು ಕರಾವಳಿ ಮೂಲಸೌಕರ್ಯ ಮತ್ತು ನೈಸರ್ಗಿಕ ಪರಿಸರವನ್ನು ರಕ್ಷಿಸಲು ಸಹಾಯ ಮಾಡುತ್ತದೆ. ನದಿ ನಿರ್ವಹಣೆಯಲ್ಲಿ ನದಿಗಳ ಹರಿವಿನ ಪ್ರಮಾಣವನ್ನು ನಿಯಂತ್ರಿಸಲು, ನದಿ ಪಾತ್ರದ ಸವೆತವನ್ನು ತಡೆಯಲು ಮತ್ತು ನದಿ ದಂಡೆಗಳನ್ನು ಸ್ಥಿರಗೊಳಿಸಲು ಜಿಯೋಟೆಕ್ಸ್ಟೈಲ್ ಟ್ಯೂಬ್ಗಳನ್ನು ಬಳಸಬಹುದು. ಪುರಸಭೆ ಮತ್ತು ಕೈಗಾರಿಕಾ ಒಳಚರಂಡಿ ಸಂಸ್ಕರಣಾ ಘಟಕಗಳಲ್ಲಿ ಕೆಸರು ನಿರ್ಜಲೀಕರಣಕ್ಕಾಗಿ ಜಿಯೋಟೆಕ್ಸ್ಟೈಲ್ ಟ್ಯೂಬ್ಗಳನ್ನು ವ್ಯಾಪಕವಾಗಿ ಬಳಸಲಾಗುತ್ತದೆ. ಕೆಸರಿನಿಂದ ತೇವಾಂಶವನ್ನು ಪರಿಣಾಮಕಾರಿಯಾಗಿ ತೆಗೆದುಹಾಕಲು ಮತ್ತು ವಿಲೇವಾರಿಗಳನ್ನು ಸುಗಮಗೊಳಿಸಲು ಅವುಗಳನ್ನು ಬಳಸಲಾಗುತ್ತದೆ. ರಸ್ತೆಗಳು ಮತ್ತು ರೈಲು ಮಾರ್ಗಗಳ ಅಡಿಪಾಯವನ್ನು ಬಲಪಡಿಸಲು, ಅಡಿಪಾಯದ ನೆಲೆ ಮತ್ತು ವಿರೂಪವನ್ನು ತಡೆಯಲು ಮತ್ತು ಒಟ್ಟಾರೆ ಸ್ಥಿರತೆ ಮತ್ತು ಬೇರಿಂಗ್ ಸಾಮರ್ಥ್ಯವನ್ನು ಸುಧಾರಿಸಲು ಬಳಸಲಾಗುತ್ತದೆ. ಜೌಗು ಪ್ರದೇಶ ಪುನಃಸ್ಥಾಪನೆ ಮತ್ತು ಪರಿಸರ ಪುನಃಸ್ಥಾಪನೆ ಯೋಜನೆಗಳಲ್ಲಿ ಜೌಗು ಪ್ರದೇಶದ ಗಡಿಗಳನ್ನು ನಿರ್ಮಿಸಲು, ನೀರಿನ ಹರಿವನ್ನು ನಿಯಂತ್ರಿಸಲು ಮತ್ತು ಸಸ್ಯವರ್ಗದ ಬೆಳವಣಿಗೆ ಮತ್ತು ಪರಿಸರ ವ್ಯವಸ್ಥೆಯ ಚೇತರಿಕೆಯನ್ನು ಉತ್ತೇಜಿಸಲು ಜಿಯೋಟ್ಯೂಬ್ಗಳನ್ನು ಬಳಸಬಹುದು. ಬಂದರುಗಳು ಮತ್ತು ಬಂದರುಗಳ ನಿರ್ಮಾಣದಲ್ಲಿ ಯೋಜನೆಗಳ ಸ್ಥಿರತೆ ಮತ್ತು ಸುರಕ್ಷತೆಯನ್ನು ಸುಧಾರಿಸಲು, ರಚನೆಗಳನ್ನು ತುಂಬಲು ಮತ್ತು ಬಲಪಡಿಸಲು ಜಿಯೋಟ್ಯೂಬ್ಗಳನ್ನು ಬಳಸಲಾಗುತ್ತದೆ. ಜಲಾಶಯಗಳು ಮತ್ತು ನೀರಿನ ಜಲಾಶಯಗಳ ನಿರ್ಮಾಣ ಮತ್ತು ನಿರ್ವಹಣೆಯಲ್ಲಿ ನೀರಿನ ಸಂಗ್ರಹ ಸಾಮರ್ಥ್ಯವನ್ನು ಸುಧಾರಿಸಲು ಜಿಯೋಟ್ಯೂಬ್ಗಳನ್ನು ಸೋರಿಕೆ ತಡೆಗಟ್ಟುವಿಕೆ ಮತ್ತು ಬಲವರ್ಧನೆಗಾಗಿ ಬಳಸಬಹುದು. ಯಾಕ್ ಜಿನೋಮಿಕ್ಸ್.
ಭಾರತೀಯ ಯಾಕ್ನ ಮೊದಲ ಕ್ರೋಮೋಸೋಮ್ ಮಟ್ಟದ ಜೀನೋಮ್ ಅನ್ನ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿಯ 4 ಸಂಸ್ಥೆಗಳ ವಿಜ್ಞಾನಿಗಳು ಯಶಸ್ವಿಯಾಗಿ ಜೋಡಿಸಿದ್ದಾರೆ. ಇದು ಜಾನುವಾರು ತಳಿಶಾಸ್ತ್ರ ಮತ್ತು ಹಿಮಾಲಯದ ಜೀವ ವೈವಿಧ್ಯ ಸಂಶೋಧನೆಯಲ್ಲಿ ಒಂದು ಮೈಲಿಗಲ್ಲನ್ನ ಗುರುತಿಸುತ್ತದೆ. ಯಾಕ್ ಜಿನೋಮಿಕ್ಸ್ ಎಂದರೆ ದೇಶೀಯ ಯಾಕ್ನ ಜಿನೋಮಿಕ್ ಅನುಕ್ರಮ ಮತ್ತು ವಿಶ್ಲೇಷಣೆ. ಇದು ಎತ್ತರದ ಪ್ರದೇಶಗಳಿಗೆ ಅದರ ಹೊಂದಾಣಿಕೆಯನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಅದರ ಉತ್ಪಾದಕತೆ ಮತ್ತು ಆರೋಗ್ಯವನ್ನ ಸುಧಾರಿಸಲು ಸಹಾಯ ಮಾಡುತ್ತದೆ. ಹಿಮಾಲಯದ ಹಡಗು ಎಂದು ಸಾಮಾನ್ಯವಾಗಿ ಕರೆಯಲ್ಪಡುವ ಭಾರತೀಯ ಯಾಕ್ ವಿಶೇಷವಾಗಿ ಲಡಾಖ್, ಹಿಮಾಚಲ್ ಪ್ರದೇಶ್, ಸಿಕ್ಕಿಂ, ಅರುಣಾಚಲ್ ಪ್ರದೇಶ್ ಮತ್ತು ಹಿಮಾಲಯನ್ ರಾಜ್ಯಗಳ ಎತ್ತರದ ಪ್ರದೇಶಗಳಲ್ಲಿ ವಾಸಿಸುವ ಪಶುಪಾಲಕ ಸಮುದಾಯಗಳ ಜೀವನೋಪಾಯದಲ್ಲಿ ನಿರ್ಣಾಯಕ ಪಾತ್ರವನ್ನ ವಹಿಸುತ್ತದೆ. ಯಾಕ್ಗಳು ಮಾಂಸ, ಹಾಲು, ನಾರು, ಸಗಣಿ, ಇಂಧನ ಮತ್ತು ಸಾಗಣೆಯ ಮೂಲವಾಗಿದ್ದು ಪರ್ವತ ಆರ್ಥಿಕತೆಗೆ ಅತ್ಯಗತ್ಯವಾಗಿವೆ. ಯಾಕ್ಗಳು ಅಸಾಧಾರಣವಾದ ಶೀತ ಸಹಿಷ್ಣುತೆಯನ್ನ ಪ್ರದರ್ಶಿಸುತ್ತವೆ. ದೇಶೀಯ ಯಾಕ್ 7000 ಅಡಿಗಳಿಗಿಂತ ಹೆಚ್ಚು ಎತ್ತರದಲ್ಲಿ ಕಂಡುಬರುತ್ತದೆ. ಯಾಕ್ಗಳು ಬೋಸ್ ಕುಲಕ್ಕೆ ಸೇರಿವೆ, ಆದ್ದರಿಂದ ಅವು ದನಗಳ ನಿಕಟ ಸಂಬಂಧಿಗಳಾಗಿವೆ. ಯಾಕ್ ಮೇಲಿನ ICAR NRCಯನ್ನು 1989ರಲ್ಲಿ ಅರುಣಾಚಲ್ ಪ್ರದೇಶದ ದಿರಾಂಗ್ನಲ್ಲಿ ಸ್ಥಾಪಿಸಲಾಯಿತು. ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರಲ್ ರಿಸರ್ಚ್ ಇದು ಆರೋಗ್ಯ, ಪೋಷಣೆ, ಸಂತಾನೋತ್ಪತ್ತಿ ಮತ್ತು ತಳಿ ಸಂರಕ್ಷಣೆ ಸೇರಿದಂತೆ ಯಾಕ್ ಸಾಕಾಣಿಕೆಯಲ್ಲಿ ಸಂಶೋಧನೆಗೆ ಉನ್ನತ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತದೆ. ನೆಕ್ಸ್ಟ್ ಅಡ್ಯಾರ ನದಿ ಇಲ್ಲಿದೆ. ಇದು ಚೆನ್ನೈ ನಗರದ ಮೂಲಕ ಹರಿದು ಬಂಗಾಳ ಕೊಲ್ಲಿಯನ್ನ ಸೇರುತ್ತದೆ. ಕಾಂಚೀಪುರಂ ಜಿಲ್ಲೆಯ ಚೆಂಬರಂಬಕಂ ಸರೋವರದ ಬಳಿ ಹುಟ್ಟುವ ಅಡ್ಯಾರ ಅಥವಾ ಅಡೆಯಾರ್ ತಮಿಳುನಾಡಿನ ಚೆನ್ನೈ ಮೂಲಕ ಹರಿದು ಅಡ್ಯಾರ ನದಿ ಮುಖದಲ್ಲಿ ಬಂಗಾಳ ಕೊಲ್ಲಿಯನ್ನ ಸೇರುತ್ತದೆ. ಇದು ಕಾಂಚೀಪುರಂ, ತಿರುವಲ್ಲೂರ್ ಮತ್ತು ಚೆನ್ನೈ ಜಿಲ್ಲೆಗಳ ಮೂಲಕ ಸುಮಾರು 42.5 ಕಿಲೋಮೀಟರ್ ಹರಿಯುತ್ತದೆ ಮತ್ತು ನಂತರ ಚೆನ್ನೈನ ಅಡ್ಯಾರ್ನಲ್ಲಿ ಬಂಗಾಳ ಕೊಲ್ಲಿಯನ್ನ ಸೇರುತ್ತದೆ. ಇಲ್ಲಿ ಇದು ಒಂದು ನದಿಮುಖವನ್ನ ರೂಪಿಸುತ್ತದೆ. ಸುಮಾರು 120 ಹೆಕ್ಟೇರ್ ವಿಸ್ತೀರ್ಣವನ್ನ ಹೊಂದಿರುವ ಈ ನದಿಮುಖವನ್ನು 1987ರಲ್ಲಿ ಸಂರಕ್ಷಿತ ವನ್ಯಜೀವಿ ಮೀಸಲು ಪ್ರದೇಶವನ್ನಾಗಿ ಮಾಡಲಾಗಿದೆ. ಈ ನದಿಯ ಮುಖಭಾಗದಲ್ಲಿ ಮರಳಿನ ದಿಣ್ಣೆ ರಚನೆಯಾಗಿರುವುದರಿಂದ ಅಡ್ಯಾರ ತೊರೆ ಎಂದು ಕರೆಯಲ್ಪಡುವ ಹಿನ್ನೀರನ್ನ ರೂಪಿಸುತ್ತದೆ. ಈ ತೊರೆಯು ನೈಸರ್ಗಿಕ ಚಾನಲ್ ಆಗಿದ್ದು ಇದು ಉಬ್ಬರವಿಳಿತದ ನೀರನ್ನು ಸಮುದ್ರಕ್ಕೆ ಹಿಂದಿರುಗಿಸುತ್ತದೆ. ಸುಮಾರು 300 ಎಕರೆ ವಿಸ್ತೀರ್ಣವನ್ನ ಹೊಂದಿರುವ ಈ ನದಿಮುಖವನ್ನು 1987ರಲ್ಲಿ ಸಂರಕ್ಷಿತ ವನ್ಯಜೀವಿ ಮೀಸಲು ಪ್ರದೇಶವನ್ನಾಗಿ ಮಾಡಲಾಯಿತು. ಆಗಮಗಳು, ಆಗಮಾಸ್. ತಮಿಳುನಾಡಿನಲ್ಲಿರುವ ಆಗಮಿಕ ದೇವಾಲಯಗಳನ್ನ ಆಗಮಿಕವಲ್ಲದ ದೇವಾಲಯಗಳಿಗೆ ವಿರುದ್ಧವಾಗಿ 3 ತಿಂಗಳೊಳಗೆ ಗುರುತಿಸಲು ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಮದ್ರಾಸ್ ಹೈಕೋರ್ಟ್ ರಚಿಸಿದ ಸಮಿತಿಯನ್ನ ಕೋರಿದೆ. ಆಗಮಗಳು ಹಿಂದೂ ಧರ್ಮ, ಜೈನ ಮತ್ತು ಇತರ ಭಾರತೀಯ ಸಂಪ್ರದಾಯಗಳಲ್ಲಿನ ಪವಿತ್ರ ಗ್ರಂಥಗಳು. ಅವು ವಿಶ್ವವಿಜ್ಞಾನ, ಧಾರ್ಮಿಕ ಆಚರಣೆಗಳು ಮತ್ತು ಆಧ್ಯಾತ್ಮಿಕ ಜ್ಞಾನ ಸೇರಿದಂತೆ ವ್ಯಾಪಕ ಶ್ರೇಣಿಯ ವಿಷಯಗಳನ್ನ ಒಳಗೊಂಡಿವೆ. ಹಿಂದೂ ಧರ್ಮದಲ್ಲಿ ಆಗಮಗಳು ವಿಶೇಷವಾಗಿ ಶೈವ ಮತ್ತು ವೈಷ್ಣವ ಸಂಪ್ರದಾಯಗಳೊಂದಿಗೆ ಸಂಬಂಧ ಹೊಂದಿವೆ. ದೇವಾಲಯ ನಿರ್ಮಾಣ, ದೇವತಾ ಪೂಜೆ ಮತ್ತು ಆಧ್ಯಾತ್ಮಿಕ ಆಚರಣೆಗಳಿಗೆ ಮಾರ್ಗಸೂಚಿಗಳನ್ನ ಒದಗಿಸುತ್ತವೆ. ಜೈನ ಧರ್ಮದಲ್ಲಿ ಆಗಮಗಳು ಜೈನ ತತ್ವಶಾಸ್ತ್ರ ಮತ್ತು ಆಚರಣೆಗಳ ಅಡಿಪಾಯವನ್ನು ರೂಪಿಸುವ ಅಂಗೀಕೃತ ಗ್ರಂಥಗಳಾಗಿವೆ. ಹಿಂದೂ ಧರ್ಮ ಆಗಮಗಳು ವೇದೋತ್ತರ ಗ್ರಂಥಗಳಾಗಿವೆ. ಅವು ಧಾರ್ಮಿಕ ಜ್ಞಾನ ಮತ್ತು ಆಧ್ಯಾತ್ಮಿಕ ಅಭ್ಯಾಸ, ದೇವಾಲಯಗಳ ಶಾಸ್ತ್ರಗಳಿಗೆ ಮಾರ್ಗದರ್ಶನವನ್ನ ಒದಗಿಸುತ್ತವೆ. ಕೆಲವು ಸಂಪ್ರದಾಯಗಳ ಪ್ರಕಾರ ಅವು ಶಿವನ 5 ಮುಖಗಳಿಂದ ಹುಟ್ಟಿಕೊಂಡಿವೆ ಎಂದು ನಂಬಲಾಗಿದೆ. ಕಾಶ್ಮೀರ ಶೈವ ಧರ್ಮ ಮತ್ತು ದಕ್ಷಿಣ ಶೈವ ಧರ್ಮದಂತಹ ಶೈವ ಸಂಪ್ರದಾಯಗಳ ಆಧಾರವೆಂದು ಪರಿಗಣಿಸಲಾಗಿದೆ. ಅವು ತತ್ವಶಾಸ್ತ್ರ, ದೇವತಾಶಾಸ್ತ್ರ, ವಿಶ್ವವಿಜ್ಞಾನ, ಆಧ್ಯಾತ್ಮಿಕ ತಂತ್ರಗಳು, ಧಾರ್ಮಿಕ ಆಚರಣೆಗಳು ಮತ್ತು ನೈತಿಕ ನಡವಳಿಕೆ ಸೇರಿದಂತೆ ವಿವಿಧ ಅಂಶಗಳನ್ನ ಒಳಗೊಂಡಿವೆ. ಶೈವ ಆಗಮಗಳು ವಿಶೇಷವಾಗಿ ಮುಖ್ಯವಾಗಿದ್ದು ಕೆಲವು 28 ಆಗಮಗಳನ್ನ ಗುರುತಿಸುತ್ತವೆ.
ಆದರೆ ವೈಷ್ಣವ ಆಗಮಗಳು ಸಹ ಅಸ್ತಿತ್ವದಲ್ಲಿವೆ. ದೇವಾಲಯ ನಿರ್ಮಾಣ, ಮೂರ್ತಿ ನಿರ್ಮಾಣ ಮತ್ತು ಧಾರ್ಮಿಕ ಕಾರ್ಯವಿಧಾನಗಳಿಗೆ ಅವು ಅತ್ಯಗತ್ಯವಾಗಿವೆ. ದೇವತೆಗಳ ಪೂಜೆ ಮತ್ತು ಆಧ್ಯಾತ್ಮಿಕ ಆಚರಣೆಗಳಿಗೆ ಮಾರ್ಗದರ್ಶನ ನೀಡುತ್ತವೆ. ಜೈನ ಧರ್ಮದಲ್ಲಿ ಆಗಮಗಳು ಮಹಾವೀರನ ಶಿಷ್ಯರು ಸಂಕಲಿಸಿದ ಅಂಗೀಕೃತ ಅಥವಾ ಧಾರ್ಮಿಕ ಗ್ರಂಥಗಳಾಗಿವೆ. ಅವು ತೀರ್ಥಂಕರರ ಜೀವನ, ಜೈನ ವಿಶ್ವವಿಜ್ಞಾನ ಮತ್ತು ವಿಮೋಚನೆಯ ಮಾರ್ಗ ಸೇರಿದಂತೆ ಜೈನ ತತ್ವಶಾಸ್ತ್ರ ಮತ್ತು ಆಚರಣೆಗಳ ವಿವಿಧ ಅಂಶಗಳನ್ನು ಒಳಗೊಂಡಿವೆ. ಮಹಾವೀರರ ನೇರ ಬೋಧನೆಗಳನ್ನು ಒಳಗೊಂಡಿರುವ ಅಂಗ ಆಗಮಗಳನ್ನು ಅತ್ಯಂತ ಹಳೆಯ ಮತ್ತು ಪ್ರಮುಖ ಗ್ರಂಥಗಳೆಂದು ಪರಿಗಣಿಸಲಾಗಿದೆ. ಅವು ಜೈನ ಸಾಹಿತ್ಯದ ಅಡಿಪಾಯವಾಗಿದ್ದು, ಜೈನ ಧರ್ಮವನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಜ್ಞಾನೋದಯದ ಮಾರ್ಗವನ್ನು ಅನುಸರಿಸಲು ಮಾರ್ಗದರ್ಶನ ನೀಡುತ್ತವೆ. ಆಗಮ ಗ್ರಂಥಗಳ 3 ಮುಖ್ಯ ಶಾಖೆಗಳೆಂದರೆ ಶೈವ ಧರ್ಮ, ವೈಷ್ಣವ ಧರ್ಮ ಮತ್ತು ಶಕ್ತಿ ಧರ್ಮ. ಶೈವ ಧರ್ಮ ಶಿವನ ಆರಾಧಕರು, ವೈಷ್ಣವ ಧರ್ಮ ವಿಷ್ಣುವಿನ ಆರಾಧಕರು, ಶಕ್ತಿ ಧರ್ಮ ಆದಿಶಕ್ತಿಯ ಆರಾಧಕರು. ಆಗಮ ಸಂಪ್ರದಾಯಗಳನ್ನು ಕೆಲವೊಮ್ಮೆ ತಂತ್ರಶಾಸ್ತ್ರ ಎಂದು ಕರೆಯಲಾಗುತ್ತದೆ. ಆದಾಗ್ಯೂ ತಂತ್ರ ಎಂಬ ಪದವನ್ನ ಸಾಮಾನ್ಯವಾಗಿ ಶಾಕ್ತ ಆಗಮಗಳನ್ನು ಉಲ್ಲೇಖಿಸಲು ನಿರ್ದಿಷ್ಟವಾಗಿ ಬಳಸಲಾಗುತ್ತದೆ. ಆಗಮಗಳು ವೇದಗಳಿಂದ ಅಧಿಕಾರವನ್ನು ಪಡೆದಿಲ್ಲ, ಆದರೆ ಅವುಗಳೊಂದಿಗೆ ಸಾಮರಸ್ಯವನ್ನ ಹೊಂದಿವೆ. ಅನೇಕ ದಕ್ಷಿಣ ಭಾರತದ ದೇವಾಲಯಗಳು, ವಿಶೇಷವಾಗಿ ತಮಿಳುನಾಡಿನಲ್ಲಿ, ದೈನಂದಿನ ಆಚರಣೆಗಳು ಮತ್ತು ಹಬ್ಬಗಳಿಗೆ ಆಗಮಿಕ ಸಂಪ್ರದಾಯಗಳನ್ನು ಅನುಸರಿಸುತ್ತವೆ. शकरगढ़ बुर्ज. ಪಾಕಿಸ್ತಾನ್ ಸೇನೆಯು ಇತ್ತೀಚೆಗೆ ಟ್ಯಾಂಕ್ಗಳು ಮತ್ತು ಶಸ್ತ್ರಸಜ್ಜಿತ ವಾಹನಗಳ ಪ್ರಮುಖ ಜಮಾವಣೆಯನ್ನ ಮಾಡಿದ ಸ್ಥಳಗಳಲ್ಲಿ शकरगढ़ ಬುರ್ಜ್ ಕೂಡ ಒಂದು. शकरगढ़ ಬುರ್ಜ್ ಪಾಕಿಸ್ತಾನದ ಭೂಪ್ರದೇಶ ಭಾರತದೊಳಗೆ ಚಾಚಿಕೊಂಡಿರುವ ಒಂದು ಪ್ರಮುಖ ಪ್ರದೇಶವಾಗಿದ್ದು, ರಾವಿ ಮತ್ತು ಚೀನಾಬ್ ನದಿಯಿಂದ ಸುತ್ತುವರೆದಿದೆ. ಇಲ್ಲಿದೆ शकरगढ़ ಬುರ್ಜ್, ಇಲ್ಲಿ ರಾವಿ ನದಿ ಇದೆ. शकरगढ़ ಬುರ್ಜ್ ಇದರ ಭೌಗೋಳಿಕತೆಯು ಸಮತಟ್ಟಾದ ಭೂಪ್ರದೇಶ ಮತ್ತು ಪ್ರಮುಖ ರಸ್ತೆ ಮತ್ತು ರೈಲು ಜಾಲಗಳಿಗೆ ಸಾಮೀಪ್ಯವನ್ನ ಹೊಂದಿದ್ದು, ಇದು 2 ಕಡೆಗಳಿಗೆ ಕಾರ್ಯತಂತ್ರದ ಕಾರಿಡಾರ್ ಆಗಿದೆ. ಇಲ್ಲಿ ನೋಡಿ 100 ಕಿಲೋಮೀಟರ್ 100 ಕಿಲೋಮೀಟರ್. ಈ ಪ್ರದೇಶದ ಸಮತಟ್ಟಾದ ಭೂಪ್ರದೇಶ ಮತ್ತು ಅಮೃತ್ಸರ್, ಪಠಾನ್ಕೋಟ್, ಬಟಾಲಾ ಮತ್ತು ಗುರುದಾಸ್ಪುರದಂತಹ ಭಾರತೀಯ ನಗರಗಳಿಗೆ ಹತ್ತಿರದಲ್ಲಿದೆ. ಜೊತೆಗೆ ಜಮ್ಮುವಿಗೆ ರಸ್ತೆ ಸಂಪರ್ಕವೂ ಇದೆ. ಇದು ಭಾರತೀಯ ಹೆಚ್ಚಿನ ಆದ್ಯತೆಯ ಪ್ರದೇಶವಾಗಿದೆ. ಈ ಪ್ರದೇಶವು 1971ರ ಇಂಡೋ ಪಾಕಿಸ್ತಾನಿ ಯುದ್ಧದ ಸಮಯದಲ್ಲಿ ಗಮನಾರ್ಹವಾದ ಬಸಂತರ್ ಕದನದ ಸ್ಥಳವಾಗಿತ್ತು. ಬಸಂತರ್ ಕದನ. ಕೊಲಂಬಿಯಾ. ಬೀಜಿಂಗ್ನಲ್ಲಿ ನಡೆದ ಲ್ಯಾಟಿನ್ ಅಮೆರಿಕನ್ ನಾಯಕರ ಉನ್ನತ ಮಟ್ಟದ ಸಭೆಯಲ್ಲಿ ಕೊಲಂಬಿಯಾ ಔಪಚಾರಿಕವಾಗಿ ಚೀನಾದ ಬೆಲ್ಟ್ ಮತ್ತು ರೋಡ್ ಇನಿಷಿಯೇಟಿವ್ಗೆ ಸೇರಿಕೊಂಡಿದೆ. ಕೊಲಂಬಿಯಾ ಇಲ್ಲಿದೆ. ಕೊಲಂಬಿಯಾದ ರಾಜಧಾನಿ ಬೋಗೋಟಾ. ಕೊಲಂಬಿಯಾವನ್ನ ದಕ್ಷಿಣ ಅಮೆರಿಕಾದ ದ್ವಾರ ಎಂದು ಕರೆಯಲಾಗುತ್ತದೆ. ಇದು ವಾಯವ್ಯದಲ್ಲಿ ಕಾರ್ಯತಂತ್ರದ ನೆಲೆಯಾಗಿದ್ದು, ದಕ್ಷಿಣ ಅಮೆರಿಕಾವನ್ನ ಮಧ್ಯ ಮತ್ತು ಉತ್ತರ ಅಮೆರಿಕಾದೊಂದಿಗೆ ಸಂಪರ್ಕಿಸುತ್ತದೆ. ಇದು ವೆನೆಜುವೆಲಾ, ಬ್ರೆಜಿಲ್, ಪನಾಮಾ, ಪೆರು ಮತ್ತು ಈಕ್ವೆಡಾರ್ಗಳೊಂದಿಗೆ ಭೂಗಡಿಯನ್ನ ಹೊಂದಿದೆ. ವೆನೆಜುವೆಲಾ, ಪೆರು, ಈಕ್ವೆಡಾರ್, ಪನಾಮ ಇವುಗಳೊಂದಿಗೆ ಭೂಗಡಿಯನ್ನ ಹೊಂದಿದೆ. ಕೆರೆಬಿಯನ್ ಸಮುದ್ರ ಮತ್ತು ಪೆಸಿಫಿಕ್ ಮಹಾಸಾಗರಗಳೊಂದಿಗೆ ಕಡಲ ಗಡಿಗಳನ್ನು ಹಂಚಿಕೊಂಡಿದೆ. ಕೊಲಂಬಿಯಾ ಪೆಟ್ರೋಲಿಯಂ, ನೈಸರ್ಗಿಕ ಅನಿಲ, ಕಲ್ಲಿದ್ದಲು ಮತ್ತು ಚಿನ್ನದಂತಹ ನೈಸರ್ಗಿಕ ಸಂಪನ್ಮೂಲಗಳಿಂದ ಸಮೃದ್ಧವಾಗಿದೆ. ಇದು ವಿದೇಶಿ ಹೂಡಿಕೆ ಮತ್ತು ಇಂಧನ ಸಹಕಾರಕ್ಕೆ ಅಮೂಲ್ಯ ಪಾಲುದಾರರನ್ನಾಗಿ ಮಾಡುತ್ತದೆ. ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್.
ಒನ್ ಬೆಲ್ಟ್ ಒನ್ ರೋಡ್ ಮತ್ತು ಹೊಸ ಸಿಲ್ಕ್ ರೋಡ್ ಎಂದು ಕರೆಯಲಾಗುತ್ತದೆ. ಒನ್ ಬೆಲ್ಟ್ ಒನ್ ರೋಡ್ ಮತ್ತು ಹೊಸ ಸಿಲ್ಕ್ ರೋಡ್ ಎಂದು ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ಗೆ ಕರೆಯಲಾಗುತ್ತದೆ. ಇದನ್ನು 2013ರಲ್ಲಿ ಚೀನಾ ಸರ್ಕಾರವು 150ಕ್ಕೂ ಹೆಚ್ಚು ದೇಶಗಳು ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳಲ್ಲಿ ಹೂಡಿಕೆ ಮಾಡಲು ಅಳವಡಿಸಿಕೊಂಡ ಜಾಗತಿಕ ಮೂಲಸೌಕರ್ಯ ಅಭಿವೃದ್ಧಿ ತಂತ್ರವಾಗಿದೆ. BRI ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ರಸ್ತೆ, ರೈಲು, ಇಂಧನ ಮತ್ತು ಡಿಜಿಟಲ್ ಮೂಲಸೌಕರ್ಯದಿಂದ ಸಂಪರ್ಕ ಹೊಂದಿದ 6 ನಗರಾಭಿವೃದ್ಧಿ ಭೂ ಕಾರಿಡಾರ್ಗಳನ್ನು ಮತ್ತು ಬಂದರುಗಳ ಅಭಿವೃದ್ಧಿಯಿಂದ ಸಂಪರ್ಕ ಹೊಂದಿರುವ ಸಮುದ್ರ ರೇಷ್ಮೆ ರಸ್ತೆಯನ್ನ ಒಳಗೊಂಡಿದೆ. ಈ ದಿನ ನಾವು ಕೊಲಂಬಿಯಾ ಏಕೆ ಸುದ್ದಿಯಲ್ಲಿದೆ ಅನ್ನೋದನ್ನ ತಿಳ್ಕೊಂಡಿದ್ದೀವಿ. ಚೀನಾದ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಬಗ್ಗೆ ತಿಳಿದುಕೊಂಡಿದ್ದೀವಿ. ಶಂಕರ್ಗಢ್ ಪುಲ್ಜ್, ಆಗಮಗಳು, ಅಡ್ಯಾರ ನದಿ, ಯಾಕ್ ಜಿನೋಮಿಕ್ಸ್, ಜಿಯೋಟ್ಯೂಬಿಂಗ್ ಟೆಕ್ನಾಲಜಿ, ಉಪ್ಪು ತೆಗೆಯುವ ತಂತ್ರಜ್ಞಾನ, ಇವುಗಳ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿದುಕೊಂಡಿದ್ದೇವೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ವಿಡಿಯೋದಲ್ಲಿರುವ ಮಾಹಿತಿ ಉಪಯುಕ್ತವೆನಿಸಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಥ್ಯಾಂಕ್ ಯು.